ಡಿ.ಕೆ. ಬಣ ಸಿದ್ದರಾಮಯ್ಯನವರ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅಂತ ಪದೇ ಪದೇ ತಿವಿಯುವಂತ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಸ್ಪೆಷಲಿ ಸಿಎಂ ಹುದ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮಾತನ್ನ ಹೇಳ್ತಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ. ಈಗ KMF ಹುದ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ರಾಜಶೇಖರ್ ಹಿಟ್ನಾಳ್ ಅವರ ಪರವಾಗಿ ನಿಂತಿದ್ದಾರೆ. ಅಲ್ಲೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕಾದಂಥ ಚಾಲೆಂಜ್ ಸಿದ್ದರಾಮಯ್ಯನವರಿಗೆ ಎದುರಾಗಿದೆ. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದರೂ ಕೂಡ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಎಲ್ಲವನ್ನು ಕಾಲವೇ ಉತ್ತರಿಸುತ್ತದೆ. ಇದರಲ್ಲಿ ಲಾಬಿ ಮಾಡೋವಂಥದ್ದು, ಇದರಲ್ಲೇನೋ ಗಿಟ್ಟಿಸ್ಕೊಳ್ಳೋವಂಥದ್ದು, ಹೆಬ್ಬಳಿಕೆ ತಗೊಳ್ತಕ್ಕಂಥದ್ದು ಏನೂ ಇಲ್ಲ. ನನಗೆ ಆಸೆನೂ ಇಲ್ಲ, ಆಕಾಂಕ್ಷೆನೂ ಇಲ್ಲ. ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳ್ತೀನಿ. ಹೈಕಮಾಂಡ್ ಅವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ, ಅವ್ರ ತೀರ್ಮಾನ ಏನು ಮಾಡ್ತಾರೆ ಅದ್ರ ನಡ್ಕೊಳ್ಳೋದು. ಕೊಟ್ಟ ಮಾತು ಅದು ಸಿಎಂ ಸಿದ್ದರಾಮಯ್ಯ ಕೊಟ್ಟಿರೋ ಮಾತು. ಆ ಮಾತನ್ನು ಸಿಎಂ ಸಿದ್ದರಾಮಯ್ಯ ಉಳಿಸಿಕೊಳ್ತಾರೆ. ಈಗ ಸದ್ಯಕ್ಕಾಗಿಲ್ಲ ಅಂದ್ರು, ನಿಧಾನವಾಗಿ ಆದ್ರೂ ಕೊಟ್ಟ ಮಾತನ್ನ ಉಳಿಸಿಕೊಂಡು ಆದರ್ಶ ಮೆರೀತಾರೆ. ಹೀಗಂತ ಹೇಳ್ತಾಗಿರೋದು ಮಾಜಿ ಸಂಸದ ಡಿ.ಕೆ. ಸುರೇಶ್ ಇಷ್ಟು ಮಾತ್ರ ಹೇಳ್ತಾಗಿಲ್ಲ, ಪರೋಕ್ಷವಾಗಿ ಇನ್ನೂ ಏನೇನೋ ಹೇಳ್ತಾಗಿದ್ದಾರೆ. ಡಿ.ಕೆ.ಶಿ ಸಿಎಂ ಆಗೇ ಆಗ್ತಾರೆ, ಸಿದ್ದರಾಮಯ್ಯ ಕುರ್ಚಿಯನ್ನ ಬಿಟ್ಟುಕೊಟ್ಟೇ ಕೊಡ್ತಾರೆ ಅನ್ನೋದು ಡಿ.ಕೆ. ಸುರೇಶ್ ಹೇಳ್ತಿರೋ ಮಾತಿನ ಮರ್ಮ. ಡಿ.ಕೆ. ಸುರೇಶ್ ಈ ಮಾತನ್ನ ಮತ್ತೆ ಹೇಳ್ತಾಗಿದ್ದು, ಇದೇ ಮಾತಿನ ಬಾಣವನ್ನ ಆಗಾಗ ಸಿಎಂ ಕಡೆಗೆ ಪ್ರಯೋಗ ಮಾಡ್ತಾಗಿದ್ದಾರೆ. ಇದೇ ಮಾತು ಸಾಕಷ್ಟು ಚರ್ಚೆ ಹುಟ್ಟುಹಾಕಿದೆ. ಪಟ್ಟಕ್ಕಾಗಿ ಸಿಎಂ ಕಡೆಗೆ ಡಿ.ಕೆ.ಸು ಮಾತಿನ ಬಾಣ. ಸಿಎಂ ಪಟ್ಟ, KMF ಅಧ್ಯಕ್ಷಗಿರಿ, ಎರಡು ಬಾಣದ ಮೊನಚಿನಲ್ಲಿ ಸಿದ್ದು. ಸಿದ್ದರಾಮಯ್ಯ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿ 2.5 ವರ್ಷ ಆಗೋಗಿದೆ. ಒಂದು ವೇಳೆ ಪವರ್ ಶೇರಿಂಗ್ ವಿಚಾರವಾಗಿ ಮೊದಲೇ ಒಪ್ಪಂದ ಆಗಿದ್ರೆ ಇಷ್ಟೊತ್ತಿಗೆ ಆ ಪವರ್ ಡಿಸಿಎಂ ಡಿ.ಕೆ.ಶಿ ಹತ್ರ ಇರಬೇಕಿತ್ತು. ಡಿಸಿಎಂ ಸ್ಥಾನದಲ್ಲಿ ಬೇರೊಬ್ಬರು ಇರಬೇಕಿತ್ತು. ಡಿಸಿಎಂ ಡಿ.ಕೆ.ಶಿ ಸಿಎಂ ಸೀಟಿನಲ್ಲಿ ಕೂತ್ಕೊಂಡು ರಾಜ್ಯಭಾರ ನಡೆಸಬೇಕಿತ್ತು. ಆದ್ರೆ ಕಿಂತದ್ದೇನೂ ಆಗ್ಲೇ ಇಲ್ಲ. ಆದ್ದರಿಂದ ಪವರ್ ಶೇರಿಂಗ್ ಒಪ್ಪಂದ ನಡೆದಿರೋದು ಕೂಡ ಡೌಟ್ ಅಂತಾನೆ ಹೇಳಲಾಗ್ತಾಗಿದೆ. ಆದರೆ ಡಿ.ಕೆ.ಶಿ ಬಣ ಮಾತ್ರ ಪವರ್ ಶೇರಿಂಗ್ ಒಪ್ಪಂದ ನಡೆದಿದೆ ಅಂತ ಹೇಳ್ತಾಗಿದ್ದು, ಪಟ್ಟಕ್ಕಾಗಿ ಭಾರೀ ಪೈಪೋಟಿ ನಡೆಯುತ್ತಿದೆ. ಇದೆಲ್ಲದರ ಮಧ್ಯೆ ಮತ್ತೊಮ್ಮೆ ಮಗದೊಮ್ಮೆ ಕೊಟ್ಟ ಮಾತನ್ನು ಸಿಎಂ ಸಿದ್ದರಾಮಯ್ಯಗೆ ಜ್ಞಾಪಿಸಿದ್ದಾರೆ ಡಿಸಿಎಂ ಡಿ.ಕೆ.ಶಿ ಸಹೋದರ ಡಿ.ಕೆ. ಸುರೇಶ್. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದರೂ ಕೂಡ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಎಲ್ಲವನ್ನು ಕಾಲವೇ ಉತ್ತರಿಸುತ್ತದೆ. ನೋಡ್ರಿ, ನಾವು ಯಾವತ್ತೂ ಕೂಡ ನಮ್ಮ ಪಕ್ಷ ಡೆಲ್ಲಿಗೆ ಹೋದ್ರೆ ನಮ್ಮ ಹೈಕಮಾಂಡ್ ನಮ್ಮ ಅವಕಾಶ ಸಿಗ್ದಾಗೆಲ್ಲ ಭೇಟಿ ಮಾಡ್ತಾನೆ ಇರ್ತೀವಿ. ಕೆಲವು ವಿಚಾರಗಳನ್ನ ಚರ್ಚೆ ಮಾಡ್ತಾನೆ. ಡಿ.ಕೆ. ಬಣ ಮತ್ತೆ ಕೊಟ್ಟಿನ ಮಾತು ಪ್ರಸ್ತಾಪ ಮಾಡ್ತಿದೆ. ಸಿಎಂ ಹುದ್ದೆಯನ್ನ ಮತ್ತೆ ಡಿ.ಕೆ. ಬಣ ಈ ಹೇಳಿಕೆ ಮೂಲಕ ಜ್ಞಾಪಿಸುತ್ತಿದೆ. ಪವರ್ ಶೇರಿಂಗ್ ಒಪ್ಪಂದ ನಡೆದಿದೆ ಅಂತ ಸುಳಿವು ಕೊಡ್ತಿದೆ. ಇದರ ಜೊತೆಗೆ ಸಿಎಂ ಆಗೋಕೆ ಡಿ.ಕೆ.ಶಿ ಯಾವಾಗಲೂ ರೆಡಿ ಅನ್ನೋ ಸುಳಿವು ರವಾನಿಸ್ತಿದೆ. ಇಷ್ಟೇ ಅಲ್ಲ, ನಿಧಾನಕ್ಕಾದ್ರೂ ಕುರ್ಚಿ ಬಿಟ್ಟುಕೊಡ್ಲಿ ಅನ್ನೋ ಒತ್ತಾಯ ಕೂಡ ಇದರಲ್ಲಿದೆ. ನಾವು ಮಾತಾಡಿರೋದು ನಮಗೆ ಗೊತ್ತು. ಕಾಲವೇ ಎಲ್ಲಕ್ಕೂ ಉತ್ತರ ಕೊಡುತ್ತೆ. ಎಸ್, ಡಿ.ಕೆ. ಸುರೇಶ್ ಕೊಟ್ಟ ಮಾತಿನ ಬಾಣ ಹೂಡಿದ್ರೆ ಕಾಲವೇ ಎಲ್ಲಕ್ಕೂ ಉತ್ತರ ಕೊಡುತ್ತೆ ಅಂದಿದ್ದಾರೆ ಡಿಸಿಎಂ ಡಿ.ಕೆ.ಶಿ. ದೆಹಲಿಯಲ್ಲಿ ನಾನು ಯಾರನ್ನೂ ಭೇಟಿ ಮಾಡಿಲ್ಲ, ಕಾಂಗ್ರೆಸ್ ಕಚೇರಿಗೆ ಹೋಗಿ ಬಂದಿದ್ದೇನಷ್ಟೇ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ, ನಾವು ಮಾತನಾಡಿರೋದು ನಮಗೆ ಗೊತ್ತಿದೆ ಅಂದಿದ್ದಾರೆ. ಮತ್ತೆ ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳ್ತೀನಿ. ನಾನೇನು ನಾವೇನ್ ಮಾತಾಡಿದೀವಿ ಅನ್ನೋದು ನಮ್ಗೆ ಮಾತ್ರ ಗೊತ್ತು ಅಂತ ಹೇಳಿದೀನಿ. ಪ್ರತಿ ಬಾರಿಯೂ ಕೂಡ ಕಾಲ ಉತ್ತರ ಕೊಡುತ್ತೆ ಅಂತ ತಾವು ಹೇಳ್ತೀರಿ, ಸುರೇಶ್ ಅವರು ಹೇಳ್ತಾರೆ. ಆ ಕಾಲ ಯಾವಾಗ ಬರುತ್ತೆ ಅಂತ ಟೈಮ್ ನಾವು ಕೇಳ್ತೀನಿ. ಕೇಳಿಲ್ಲಪ್ಪ, ಇನ್ನ ಸದ್ಯ ಈ ಅಸ್ಸಾಂ ಜಂಜಾಟದಲ್ಲೇ ಇದೆ. ಅಲ್ಲ, ನಿನ್ನೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆಗಿದ್ರಲ್ಲ, ಏನೋ ಮಾತುಕತೆ ಆಯ್ತು ಅಂತ ಹೇಳ್ತಾರೆ. ಅಸ್ಸಾಂದು ಆದ್ಮೇಲೆ ಆದ ಬಳಿಕ ಕಾಂಗ್ರೆಸ್ ಕಚೇರಿಗೆ ಹೋಗಿ ಬಂದಿದ್ದೀನಿ ಅಷ್ಟೇ. ನಾನು ಯಾರು ಭೇಟಿ ಮಾಡಿದ್ರು ಪ್ರಿಯಾಂಕಾ ಅವ್ರ ಜೊತೆ ಸಂಜೆ ನಡೆಸಿದ್ರಿ. ಪಾರ್ಲಿಮೆಂಟ್ ಅಲ್ಲಿ ಏನೋ ಭೇಟಿ ಆಗ್ತಾರೆ ಅಂತ. ಯಾಕೆ ಸುಮ್ಮನೆ ವಿಭಿನ್ನ ರೀತಿಯಲ್ಲಿ ಬೇರೆ ಅದೆಲ್ಲ ಯಾಕೆ ಸುಮ್ಮನೆ ಸದ್ಯ ಇರಿ, ಮಾತಾಡ್ತೀನಿ ನಾನು. ಡಿ.ಕೆ. ಬ್ರದರ್ಸ್ ಮಾತಿಗೆ ಸಿಎಂ ಸಿದ್ದು ಗರಂ.
ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಡ್ತಾರೆ ಎಂಬ ವಿಶ್ವಾಸ ಆಗಿದೆ ಎಂಬ ಡಿಕೆ ಸುರೇಶ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಹೈಕಮಾಂಡ್ಗೆ ಎಲ್ಲವೂ ಗೊತ್ತು, ಹೈಕಮಾಂಡ್ ಎಲ್ಲವನ್ನೂ ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದರಂತೆ ನಡೆದುಕೊಳ್ಳೋನು ನಾನು ಅಂತ ಸಿಟ್ಟಾಗಿ ಹೇಳಿದ್ದಾರೆ. ಕಾದು ನೋಡ್ತಾರಂತೆ ಸರ್, ನಿಮ್ಗೆ ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್. ಈಗ ಬೇರೆ ಏನು ಕೇಳಕ್ ಬರಲ್ಲ ನಿಮ್ಗೆ, ಇನ್ನೇನು ಕೇಳೋದೇ ಇಲ್ವಲ್ಲ, ಬರೀ ಇದೇ 3 ತಿಂಗಳಾಯ್ತು ಶುರು ಮಾಡಿ. ನೀವು ಕೇಳಬೇಡಿ ದಯಮಾಡಿ. ಹೈಕಮಾಂಡ್ನವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ, ಅವ್ರ ತೀರ್ಮಾನ ಏನು ಮಾಡ್ತಾರೆ ಅದರಂತೆ ನಡ್ಕೊಳ್ಳೋದು. ನಾನು ಎಷ್ಟು ಸಾರಿ ಹೇಳೋದು ನಾನು ನಿಮ್ಗೆ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೊಳ್ಳೋದು. ನಾನು ನಡ್ಕೋಬೇಕು, ಡಿ.ಕೆ. ಶಿವಕುಮಾರ್ ನಡ್ಕೋಬೇಕು, ಹೈಕಮಾಂಡ್ಗೆ ಬಿಟ್ಟಿದ್ದು ವಿಚಾರ. ಅದು ಬಿಟ್ಟು ನೀವು ಪದೇ 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 ಹಾಕೊಂಡು ಇದನ್ನೇ ಕೇಳೋದು, ಬೇರೆ ಏನು ಕೇಳೋದಿಗೆ ಇಲ್ವಾ? ಇವತ್ತು ಮಾತಾಡಿದ್ರು ಸರ್ ಅದಕ್ಕೆ. ಅದು ಅವ್ರನ್ನೇ ಕೇಳಿ, ಯಾರು ಮಾತಾಡ್ತಾರೋ ಅವ್ರನ್ನ ಕೇಳಿ, ನನ್ಗೆ ಯಾಕೆ ಕೇಳಕ್ ಹೋಗ್ತೀನಿ? ಸಿಎಂ ಸಿದ್ದರಾಮಯ್ಯ ಕಡೆ ಕೆಎಂಎಫ್ ಚುನಾವಣಾ ಬಾಣ. ಒಟ್ಟಿನಲ್ಲಿ ಡಿಸಿಎಂ ಡಿಕೆಶಿ ಮತ್ತು ಡಿಕೆ ಸುರೇಶ್ ಅವರ ಮಾತಿನ ಬಾಣ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಾಡಿದೆ. ಪದೇ ಪದೇ ಕುರ್ಚಿ ವಿಚಾರ ಕೆದಕ್ತಾಗಿರೋ ಕಾರಣಕ್ಕೆ ಸಿಎಂ ಗರಂ ಆಗಿದ್ದಾರೆ. ಆದರೆ ಇದರ ಜೊತೆಗೆ ಮತ್ತೊಂದು ಬಾಣ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಾಡುತ್ತಿದೆ. ಅದು ಕೆಎಂಎಫ್ನ ಬಾಣ. ಹೌದು, ಕೆಎಂಎಫ್ನ ಚುನಾವಣಾ ರಾಜಕೀಯ ಗರಿಗೆದರಿದೆ. ಕೆಎಂಎಫ್ನ ಅಧ್ಯಕ್ಷ ಗಾದಿಗಾಗಿಯೇ ಡಿಕೆ ಬ್ರದರ್ಸ್ ಕಸರತ್ತು ನಡೆಸುತ್ತಿದ್ದಾರೆ. ಹೀಗಾಗಿ ಇಂದು ದೆಹಲಿಗೆ ಡಿಕೆ ಸುರೇಶ್ ತೆರಳಿದ್ದು ಅಲ್ಲಿ ಎನ್ಡಿಡಿಬಿ ವಸ್ತು ಪ್ರದರ್ಶನದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಕೆಎಂಎಫ್ ಚುನಾವಣೆ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ತಮಗೆ ಅಧ್ಯಕ್ಷ ಸ್ಥಾನ ನೀಡುವಂತೆ ಮನವಿ ಮಾಡಲಿದ್ದಾರೆ. ಇನ್ನು ಡಿಕೆ ಸುರೇಶ್ಗೆ ಪ್ರತಿಯಾಗಿ ರಾಘವೇಂದ್ರ ಹಿಟ್ನಾಳ್ಗೆ ಸಿಎಂ ಬಣ ಬೆಂಬಲ ನೀಡುತ್ತಿದ್ದು ಕೆಎಂಎಫ್ ಚುನಾವಣೆ ಭಾರೀ ಕುತೂಹಲ ಮೂಡಿಸಿದೆ. ಇನ್ನು ಕೆಎಂಎಫ್ ಚುನಾವಣೆ ಕುರಿತು ಮಾತನಾಡಿದ ಡಿಕೆ ಸುರೇಶ್, ನಾನು ಆಕಾಂಕ್ಷಿಯಲ್ಲ, ಪಕ್ಷದ ತೀರ್ಮಾನ ಮುಖ್ಯ, ಅವರು ಏನ್ ತೀರ್ಮಾನ ಮಾಡ್ತಾರೋ ಅದು ಮುಖ್ಯ. ಇದರಲ್ಲಿ ಲಾಭಿ ರಾಜಕೀಯ ಮಾಡೋದಲ್ಲ, ರಾಜ್ಯದ ಹಿತ ಕಾಪಾಡೋದು ಅತಿ ಮುಖ್ಯ ಎಂದಿದ್ದಾರೆ.